ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಕೀರ್ತಿ ಶೆಟ್ಟಿ. ಅಬ್ಬರದ ಮಳೆಗೆ 41 ವರ್ಷದ ಹಿಂದೆ ನಿರ್ಮಾಣವಾಗಿದ್ದ ಕಾರವಾರ ಗೋವಾ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 66ರ ಕಾಳಿ ನದಿ ಸೇತುವೆ ಕುಸಿದು ಬಿದ್ದ ಕಾರಣ ಗೋವಾದಿಂದ ತೆರಳುತ್ತಿರುವ ಲಾರಿಯೊಂದು ನದಿಗೆ ಬಿದ್ದಿದ್ದು ಚಾಲಕನನ್ನು ಸ್ಥಳೀಯ ಮೀನುಗಾರರ ಸಹಾಯದೊಂದಿಗೆ ಕರಾವಳಿ ಕಾವಲು ಪಡೆ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯ, ಕುಸಿದ 41 ವರ್ಷದ ಹಳೆ ಸೇತುವೆ. ಕುಸಿದ ಸೇತುವೆಯಿಂದ ಬಿದ್ದ ಲಾರಿ ಚಾಲಕನ ರಕ್ಷಣೆ. ಮುಳುಗುತ್ತಿದ್ದ ಲಾರಿ ಗ್ಲಾಸ್ ಒಡೆದು ಕ್ಯಾಬಿನ್ನಲ್ಲಿ ನಿಂತವನ ರಕ್ಷಣೆ. ರಕ್ಷಣೆ ಮಾಡಿದ ಸ್ಥಳೀಯ ಮೀನುಗಾರರು ಹಾಗೂ ಕರಾವಳಿ ಕಾವಲು ಪಡೆ ಪೊಲೀಸರು. ಹೊಸ ಸೇತುವೆ ನಿರ್ಮಾಣದ ಬದಲು ಕುಸಿಯುವ ಹಂತದಲ್ಲಿದ್ದ ಸೇತುವೆಯಲ್ಲಿ ಸಂಚಾರಕ್ಕೆ ವ್ಯವಸ್ಥೆ. ಒಂದೆಡೆ ನದಿಯಲ್ಲಿ ಕುಸಿದು ಬಿದ್ದ ಸೇತುವೆ, ಮತ್ತೊಂದೆಡೆ ನದಿಯಲ್ಲಿ ಮುಳುಗುತ್ತಿದ್ದ ಲಾರಿ ಮೇಲೆ ನಿಂತು ರಕ್ಷಣೆಗೊಳಗಾಗುತ್ತಿರುವ ಲಾರಿ ಚಾಲಕ. ಹೌದು, ಈ ಮೈಜುಮ್ ಎನ್ನುವ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದ ರಾಷ್ಟ್ರೀಯ ಹೆದ್ದಾರಿ 66ರ ಗೋವಾ ಕಾರವಾರ ಮಾರ್ಗದ ಕಾಳಿ ನದಿ ಸೇತುವೆ ಭಾಗದ್ದು. ಮುಂಜಾನೆ ಗೋವಾದ ನಾವೇಲಿಯನ್ನಲ್ಲಿ ಕಲ್ಲಿದ್ದಲು ಇಳಿಸಿ ಹುಬ್ಬಳ್ಳಿಗೆ ಜಲ್ಲಿಕಲ್ಲು ತುಂಬಲು ಹೊರಟಿದ್ದ ತಮಿಳುನಾಡು ಮೂಲದ SSM ಟ್ರಾನ್ಸ್ಪೋರ್ಟ್ನ ಲಾರಿಯು ಕೋಡಿಬಾಗ್ ಬಳಿ ಸೇತುವೆ ದಾಟುತ್ತಿದ್ದಂತೆ ಗೋವಾ ಭಾಗದ ಸೇತುವೆಯ ಮೊದಲ ಭಾಗ ಕುಸಿದಿದೆ. ನಂತರ ಚಲಿಸುತ್ತಿದ್ದ ಲಾರಿ ಭಾಗದ ಸೇತುವೆ ಕುಸಿದು ಲಾರಿ ಸಮೇತ ತಮಿಳುನಾಡು ಮೂಲದ ಚಾಲಕ ಬಾಲಮುರುಗನ್ ಕಾಳಿ ನದಿಗೆ ಬಿದ್ದಿದ್ದು ಮುಳುಗುತ್ತಿದ್ದ ಲಾರಿಯ ಗಾಜನ್ನು ಒಡೆದು ಕ್ಯಾಬಿನ್ ಮೇಲೆ ಬಂದು ರಕ್ಷಣೆಗೆ ಕೂಗಿದ್ದಾನೆ. ತಕ್ಷಣ ಸ್ಥಳೀಯ ಮೀನುಗಾರರು ಹಾಗೂ ಕರಾವಳಿ ಕಾವಲು ಪಡೆ ಪೊಲೀಸರು ಧಾವಿಸಿ ಲಾರಿ ಚಾಲಕನ ರಕ್ಷಣೆ ಮಾಡಿದ್ದಾರೆ. ಆತನೊಂದಿಗೆ ಇನ್ನೊಂದು ಲಾರಿಯಲ್ಲಿ ಪ್ರಯಾಣಿಸುತ್ತಿದ್ದ ಪ್ರತ್ಯಕ್ಷದರ್ಶಿ ಲಾರಿ ಚಾಲಕ ರಾಧಾಕೃಷ್ಣನ್ ಘಟನೆಯನ್ನು ಪೊಲೀಸರಿಗೆ ವಿವರಿಸಿದ್ದಾನೆ. ಇನ್ನು ತಕ್ಷಣ ಸ್ಥಳಕ್ಕಾಗಮಿಸಿದ ಪೊಲೀಸರು ಕಾರವಾರ ಗೋವಾ ಹೆದ್ದಾರಿ ಭಾಗದ ರಸ್ತೆ ಸಂಚಾರ ಬಂದ್ ಮಾಡಿ ಮುಂದಾಗಬಹುದಾದ ಅನಾಹುತ ತಪ್ಪಿಸಿದ್ದಾರೆ. ಆರಾಮಾಗಿ ನಿಲ್ಲು, ನಿಲ್ಲಿ जगड़ हाँ गड़बड़ी ना आराम से क्यों होतेगा. हाँ हाँ सबका तागिर सबका आराम. हाँ बैलेंस कर मसी. हाँ बस खुल क्या बस. हाँ हाँ सोड़ता हाँ बरे हाँ सोडले मैन दूड मैन कुत्ಕೊಂಡ್ರಿ दूडಬೇಕು. हाँ गिवरे सोडले पटले गिवरे बसले बाती बसले. हाँ हाँ पीछे पटले गिरते पाइप पर सांग पड़े. गाड़ी ಮಾಡ್ರ ಜಾಕೆಟ್ ಮಾಡಿದ್ದೀರಾ. ಇನ್ನು IRB ಕಂಪನಿಯಿಂದ 11 ವರ್ಷದಿಂದ ರಾಷ್ಟ್ರೀಯ ಹೆದ್ದಾರಿ 66ರ ಕಾಮಗಾರಿ ನಡೆಯುತ್ತೆ. ಈ ಕಂಪನಿಯ ಅವೈಜ್ಞಾನಿಕ ಕಾಮಗಾರಿಯಿಂದ ಶಿರೂರಿನಲ್ಲಿ ಭೂಕುಸಿತವಾಗಿ 11 ಜನರ ಜೀವ ಬಲಿಯಾಗಿದೆ. ಇದರ ಬೆನ್ನಲ್ಲೇ ಸಂಚಾರಕ್ಕೆ ಯೋಗ್ಯವಾಗಿಲ್ಲದಿದ್ದರೂ ಕಾರವಾರ ಗೋವಾ ಹೆದ್ದಾರಿ ಭಾಗದಲ್ಲಿ ಸಂಚಾರಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ IRB ಕಂಪನಿ ಅನುವು ಮಾಡಿಕೊಟ್ಟಿತ್ತು. ಇದರ ಬಗ್ಗೆ ಈ ಹಿಂದೆ ಕಾರವಾರದ ಶಾಸಕ ಸತೀಶ್ ಸೈಲ್ ಕೂಡ ವಿರೋಧ ವ್ಯಕ್ತಪಡಿಸಿದ್ದರು. ಸೇತುವೆ ಗಟ್ಟುಮುಟ್ಟಿನ ಬಗ್ಗೆ ವರದಿ ನೀಡುವಂತೆ ಸೂಚಿಸಿದರು. ಆದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ IRB ಕಂಪನಿ ಫಿಟ್ನೆಸ್ ಸರ್ಟಿಫಿಕೇಟ್ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದರು. ಈ ಹಿನ್ನೆಲೆಯಲ್ಲಿ ಕಾರವಾರ ನಗರ ಠಾಣೆಯಲ್ಲಿ BNS ಕಲಂ 110, 125, 185ರಡಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ.
ಇದಲ್ಲದೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಇಂದು IRB ಕಂಪನಿ ಹಾಗೂ NHAIಗೆ ಸೇತುವೆ ಗುಣಮಟ್ಟದ ವರದಿ ಸಲ್ಲಿಸಲು ಆದೇಶ ನೀಡಿದ್ದಾರೆ. ವರದಿ ಬರುವವರೆಗೂ ಕಾರವಾರ ಗೋವಾ ಹೆದ್ದಾರಿ ಸಂಚಾರಕ್ಕೆ ನಿಷೇಧ ಹೇರಿದ್ದಾರೆ. ಇವತ್ತು ಯಮನ್ ಇಂಡಿಯಾ ಕಟ್ಟಿದಂಥ 82ನೇ ಸಾಲಿನ ಬ್ರಿಡ್ಜ್ ಬಿದ್ದಿದೆ, ಕುಸಿದಿದೆ 3 ಕಡೆ ಕುಸಿದಿದೆ. ಏಕಾಏಕಿ ಒಂದು ಟ್ರಕ್ ಸಹ ಮೇಲಿತ್ತು, ಅದ್ರ ಹಿಂದೆ ಮತ್ತೊಂದು ಟ್ರಕ್ ಇತ್ತು, ಅದು ಬಚಾವಾಗಿದೆ. ಒಂದು ಟ್ರಕ್ ಕೆಳಗಿಳಿದು ಅದರ ಡ್ರೈವರ್ ಮಾತ್ರ ಕ್ಯಾಬಿನಲ್ಲಿ ಇದ್ದ. ಆಮೇಲೆ ಸ್ಥಳೀಯರು ಹೋಗಿ ಅವನನ್ನು ನಮ್ಮ ಬೋಟ್ನವರು, ಸ್ಥಳೀಯ ಬೋಟ್ನವರು, ಫಿಷರ್ಮೆನ್ನವರು ಹೋಗಿ ಅವರನ್ನು ತಂದು ಈಗ ಇಲ್ಲಿ ಸಿವಿಲ್ ಹಾಸ್ಪಿಟಲ್ನಲ್ಲಿ ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಟ್ರೀಟ್ಮೆಂಟಿಗೆ ಕಳಿಸಿದ್ದಾರೆ. ಅವನು ಚೇತರಿಸ್ಕೊಂಡಿದ್ದಾನೆ, ಅಂಥದ್ದೇನೋ ಅವರಿಗೆ ಪ್ರಾಬ್ಲಮ್ ಇರಲಿಕ್ಕಿಲ್ಲ ಅಂತ ಡಾಕ್ಟ್ರ್ ಹೇಳ್ತಾ ಇದ್ದಾರೆ. ಮತ್ತು ಅವನಿಗೆ ಇದು ಏನು ಇದನ್ನು ಮಾಡ್ತಾ ಇದ್ದಾರೆ, ಯಾವುದೇ MRI ಅಲ್ಲ, ನಮ್ಮ CT ಸ್ಕ್ಯಾನನ್ನು. CT ಸ್ಕ್ಯಾನ್ನಲ್ಲಿ ಏನಾದರೂ ರಿಪೋರ್ಟ್ ಬಂದರೆ ಅವರಿಗೆ ನಾವು ಡೆಫಿನೆಟ್ಲಿ ಯಾವುದಾದ್ರೂ ಒಳ್ಳೆಯ ಹಾಸ್ಪಿಟ್ಲಿಗೂ ಕಳಿಸ್ಕೊಡ್ತೇವೆ. ಬಟ್ ಒಂದು ಮಾತ್ರ ಭಾಳ ದುಃಖ ಆಗ್ತಾ ಇದೆ ಅಂತ ಹೇಳಿದ್ರೆ, ಇದೊಂದು 5 ವರ್ಷ ಹಿಂದಿಂದ ನಾವು ಮಾತಾಡ್ತಾ ಬಂದಿದ್ದೀವಿ, ಈ ಬ್ರಿಡ್ಜ್ ಮುರಿಯೋದು ಪಕ್ಕ. ಯಾಕಂತೇಳಿ ಇದು ಸೇಗಾಗಿದೆ, ಇದರ ಸ್ಟೆಬಿಲಿಟಿ ಇಲ್ಲ. ಈ ಹೊಸದಾಗಿ ಏನು ಬ್ರಿಡ್ಜ್ ಕಟ್ಟಿದ್ದಾರೆ, ಈ ಓಲ್ಡ್ ಬ್ರಿಡ್ಜ್ ಮೇಲೆ ನಿಂತುಕೊಂಡು ಎಲ್ಲ ಬ್ರಿಡ್ಜನ್ನು ಕಟ್ಟಿದ್ದಾರೆ. ಇದನ್ನು ನಾವು ಎಷ್ಟೋ ಸಲ ಜಿಲ್ಲಾಡಳಿತ ಗಮನಕ್ಕೆ ತಂದೇವೆ, ಮೀಟಿಂಗ್ನಲ್ಲಿ ಹೇಳಿದ್ದೇವೆ. ಇಲ್ಲಿಂದ ಹಿಡಿದು ಭಟ್ಕಳ ತನಕ ಶರಾವತಿ ಬ್ರಿಡ್ಜ್ ಇರ್ಬೋದು, ಆಮೇಲೆ ಗಂಗಾವಳಿ ಬ್ರಿಡ್ಜ್ ಇರ್ಬೋದು, ಹಟ್ಟಿಕೇರಿ ಬ್ರಿಡ್ಜ್ ಇರ್ಬೋದು, ಇವತ್ತು ಬಿದ್ದಿದ್ದು ಹಟ್ಟಿಕೇರಿ ಬ್ರಿಡ್ಜ್ ಸಹ. ಆಮೇಲೆ ನಮ್ಮ ಯಾವುದು ಮಾವಿನಹಳ್ಳದ ಬ್ರಿಡ್ಜ್ ಇರ್ಬೋದು. ಒಂದು ಬ್ರಿಡ್ಜ್ ಮೇಲೆ ನಿಂತು ಮತ್ತೊಂದು ಬ್ರಿಡ್ಜ್ ಮೇಲೆ ಕೆಲಸ ಮಾಡುವಾಗ ಆ ಒಂದು ಸಿಮೆಂಟ್ ಕಾಂಕ್ರೀಟು, ಅದರ ವೇಟು, ಸ್ಟೀಲ್ಸ್, ಗರ್ಡರ್ಸ್ ಎಲ್ಲ ಇಳಿಸುವಾಗ ಸ್ಪೆಷಲಿ ಆ ಕಾಂಪ್ರೆಸರ್ ವೇಟನ್ನು ತಾಳದೆ ಅದು ವೈಬ್ರೇಷನ್ ಆಗ್ತದೆ. ಆವಾಗ ಈ ಒಂದು ಓಲ್ಡ್ ಬ್ರಿಡ್ಜಿಗೆ ಹೊಡೆತ ಬೀಳ್ತದೆ ಅಂತ ಹೇಳ್ಕೊಂಡು ನಾವು 100 ಸಲ ಹೇಳಿದ್ವಿ. ತಮ್ಮ ವಾಹಿನಿ ಮುಖಾಂತರನೂ ಸಹ ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ, ಪತ್ರಿಕಾ ಅದರಲ್ಲೂ ಬಂದಿದ್ದಿದೆ. ಆದರೆ ಏನಾಗಿದೆ, ನಮ್ಮಲ್ಲಿ ಒಂದು ಎಲ್ಲಿ ತನಕ ರೋಗ ಆಗುವುದಿಲ್ಲ, ಪ್ರಿಕಾಷನಲ್ ಮೆಜರ್ ಯಾರೂ ತಗೊಳ್ತಾ ಇಲ್ಲ. ಇವತ್ತು ಅಲ್ಲಿ ಶಿರೂರು ಪ್ರಾಬ್ಲಮ್ ಆಯಿತು, ಅಲ್ಲಿ ಈಗ ಇನ್ನೂ ಬ್ರಿಡ್ಜ್ ಕಟ್ತಾನೆ ಇದ್ದಾರೆ ಹಟ್ಟಿಕೇರಿಯಲ್ಲಿ. ಅದನ್ನಾದರೂ ನೋಡಿ ಇಲ್ಲಿ ಕೆಲಸ ಮಾಡ್ಬೋದಿತ್ತು, ಅದನ್ನು ಮಾಡಲಿಲ್ಲ. ಇದನ್ನು ನಾವು ಹೇಳಲಿಕ್ಕೆ ನಮಗೆ ಬೇಜಾರಾಗ್ತಾ ಇದೆ. ದೇವರ ಒಂದು ಆಶೀರ್ವಾದದಿಂದ, ದುರ್ಗಾದೇವಿ ಆಶೀರ್ವಾದದಿಂದ ನನ್ನ ಪ್ರಕಾರ ಯಾರಿಗೂ ಏನು ಆಗಲಿಲ್ಲ ಅಂತ ಕಾಣ್ತದೆ. ಒಂದೇ ಒಂದು ಡೌಟ್ ಕಾಣ್ತಾ ಇದೆ, ಏನಂತ ಹೇಳಿ ಯಾರಾದರೂ ಫಿಷರ್ಮೆನ್ ಅಲ್ಲಿ ರಾತ್ರಿ ಗಾಳ ಹಾಕ್ತಾರೆ, ಅವ್ರು ಯಾರು ಇಲ್ಲಿದ್ದರೆ ಸಾಕು ಅಂತ ಹೇಳ್ಕೊಂಡು ದೇವರ ಹತ್ರ ಬರ್ತಾರೆ. ಒಟ್ಟಿನಲ್ಲಿ ಹೆದ್ದಾರಿ ಕಾಮಗಾರಿಯ ಅವೈಜ್ಞಾನಿಕ ಕಾಮಗಾರಿ ಕರಾವಳಿ ಜನರ ಜೀವ ಬಲಿ ಪಡೆಯುತ್ತಿದೆ. ಮತ್ತೆ ಎಲ್ಲಿ ಯಾವಾಗ ದುರಂತ ಸಂಭವಿಸುತ್ತದೆಯೋ ಎಂಬ ಆತಂಕದಲ್ಲೇ ಜಿಲ್ಲೆಯ ಜನ ಸಂಚರಿಸುವಂತಾಗಿದೆ.